ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ 4 ಗಂಟೆ ಆಗಿದೆ. ಇವತ್ತಿನಿಂದ ನಾನು ಈಗ ಒಂದು 15 ಡೇಸಿಂದ ಊರಿಗೆ ಹೋಗೋದು ಬರೋದು ಆಗಿತ್ತು. ಹಾಗಾಗಿ ನಾನು ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ಅದಾದಮೇಲೆ ಇನ್ನು ಮುಂದೆ ನನ್ನ ಲೈಫ್ ಸ್ಟೈಲೇ ಚೇಂಜ್ ಮಾಡ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಡೈಲಿ ರೊಟೀನ್ ಕೂಡ ಚೇಂಜ್ ಆಗಬೇಕು, ಡೈಲಿ ಫುಡ್ ಕೂಡ ಚೇಂಜ್ ಆಗಬೇಕು. ಎಲ್ಲದನ್ನು ನನ್ನ ಈಗ ಯಾವಾಗಲೂ ನಮ್ಮದು ಬೇಸಿಗೆ, ಮಳೆಗಾಲ, ಚಳಿಗಾಲ ಹೆಂಗೆ ನಮ್ಮ ಸೀಸನ್ ಚೇಂಜ್ ಆಗುತ್ತೋ ಹಾಗೆ ನಮ್ಮ ರೊಟೀನ್ ಕೂಡ ಚೇಂಜ್ ಆದರೆ ನಮ್ಮ ಬಾಡಿ ಹೆಲ್ತ್ ಕೂಡ ಚೇಂಜ್ ಆಗುತ್ತೆ. ಅದು ಕೂಡ ನಮ್ಗೆ ಒಂದು ಬೆನಿಫಿಟ್ಸ್ ಥರನೇ ಆಗ್ಬೋದು, ಹೆಲ್ತಿಗೆ ಕೂಡ ಒಳ್ಳೆಯದಾಗ್ಬೋದು. ಹಂಗಾಗಿ ಈ ವಿಡಿಯೋದಿಂದಲೂ ನಂದು ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಇದು ಇವತ್ತು ಮಾರ್ನಿಂಗು ನಾನು 4 ಗಂಟೆಗೆ ಬಂದಿದ್ದೀನಿ. ಇವಾಗಲಿಂದಲೇ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಮುಂದೆ ಒಂದೊಂದು ವೀಡಿಯೋದಲ್ಲೂ ಒಂದೊಂದು ನಾನು ಚೇಂಜ್ ಅವರ್ ಕಾಣ್ತಾ ಇರುತ್ತೆ. ನೋಡಿ, ನಿಮಗೂ ಇಷ್ಟ ಆಗ್ಬೋದು ಈ ವಿಡಿಯೋಗಳೆಲ್ಲ. ಇನ್ನು ಮುಂದೆ ನನ್ನ ಲೈಫ್ ಸ್ಟೈಲು ಚೇಂಜ್ ಆಗುತ್ತೆ. ಅದು ಒಳ್ಳೆಯದಾಗಿರೋದ್ರಿಂದ ಪಾಸಿಟಿವ್ ಆಗಿ ನಾವು ತಗೋಬೇಕಾಗುತ್ತೆ. ಯಾವುದೇ ಆಗಲಿ ಒಳ್ಳೆಯದನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡ್ರೆ ಒಳ್ಳೆಯದಾಗುತ್ತೆ. ಈಗ ಜಸ್ಟ್ ಊರಿಂದ ಬರ್ತಾಯಿದ್ದೀನಿ. ಈಗ ಒಂದು 15 ಡೇಸ್ ಸರಿಯಾಗಿ ಮನೆಗೆ ಇಲ್ಲ ನಾನು. ಒಂದು ವಾರ ಬರೋದು, 1-2 ದಿನ ಇರೋದು, ಮತ್ತೆ ಒಂದು ವಾರ ಹೋಗೋದು, ಹಿಂಗೆ ಆಗಿದೆ 15 ಡೇಸು. ಹಂಗಾಗಿ ಸ್ವಲ್ಪ ಮನೇಲಿ ಇರೋದು ಕಡಿಮೆ ಆಗಿಬಿಟ್ಟಿದೆ. ಈಗ ಕರೆಕ್ಟಾಗೆ ಬಂದು ಈಗ ಲ್ಯಾಂಡ್ ಆಗ್ತಾಯಿದ್ದೀನಿ. ಇನ್ನು ಮುಂದೆ ಎಲ್ಲಿ ಹೋಗೋ ನೆಸಿಟಿ ಇರೋಲ್ಲ. ಸ್ವಲ್ಪ ದಿನನಾದರೂ ಮನೆಗೆ ಇರ್ಬೋದು. ಈಗ ಸ್ವಲ್ಪ ದಿನ ಅಡ್ಡಾಡೋದು ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಬಂದ ತಕ್ಷಣ ಮತ್ತು ನಾನು ಡೈಲಿ ರೊಟೀನ್ ನಡೀಲೇಬೇಕಲ್ಲ. ಈಗ 4 ಗಂಟೆ ಆಗಿದೆ. 4 ಗಂಟೆ ಆದ ತಕ್ಷಣ ನಾನು ಈಗ ಬಂದಿದ್ದೆ 4 ಗಂಟೆ ಆಯಿತು. ಈಗ ಬಂದ ತಕ್ಷಣ ನಾವು ಏನಿದ್ರು ಫ್ರೆಶಪ್ ಆಗಿಯೇ ನಾವು ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋದು. ಅದು ಎಷ್ಟೇ ಗಂಟೆಗಾಗಲಿ, ನಾವು ಒಂದೊಂದು ಸರಿ ನೈಟು 2 ಗಂಟೆಗೆ ಬಂದಿರ್ತೀವಿ, 12 ಗಂಟೆಗೆ ಬಂದಿರ್ತೀವಿ. ಅವಾಗ ಕೂಡ ನಾನು ಸ್ನಾನ ಮಾಡಿನೇ ಮತ್ತೆ ಬೆಡ್ ಮೇಲೆ ಹೋಗೋದು, ಹಾಗೆ ಹೋಗೋದೇ ಇಲ್ಲ ನಾವು ಮಲಗೋದು. ಯಾವಾಗೇ ಆಗಲಿ ಅದು ಅಭ್ಯಾಸ ಆಗಿಬಿಟ್ಟಿದೆ. ಏನಂದರೆ ಗೊತ್ತಿಲ್ಲ ನನಗೆ, ಅದು ನಮ್ಮದು ಜರ್ನಿ ಭಾಳ ದೂರ ಐತೆ. 8-9 ಅವರ್ಸ್ ಇರುತ್ತೆ, ಒನ್ ಡೇ ಪೂರ್ತಿ ಇರುತ್ತೆ. ಮತ್ತು ಇಲ್ಲೆಲ್ಲ ಡಸ್ಟ್ ಜಾಸ್ತಿ ಇರುತ್ತೆ ಈ ಕಡೆ ಎಲ್ಲ, ಬಯಲುಸೀಮೆ. ಹಂಗಾಗಿ ಮತ್ತು ಅದು ಒಂದು, ಮತ್ತು ನಾವು ಕರೋನಾ ಬಂದಾಗ ಅದು 1-2 ಇಯರ್ಸು ಎಲ್ಲಿ ಹೋದರೂ ಸ್ನಾನ ಮಾಡಿ ಒಳಗೆ ಬರೋದು ಅಭ್ಯಾಸ ಆಗಿಬಿಟ್ಟಿತ್ತಲ್ಲ. ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡೋದು, ಅವಾಗಿಂದು ಪ್ರೊಸೀಜರೇ ಬೇರೆ ಥರ ಇತ್ತು. ಒಂಥರ ಅದು ನೆನೆಸ್ಕೊಂಡ್ರೆ ಭಯ ಅನಿಸ್ತೈತೆ. ಆ ಥರ ಇತ್ತಲ್ಲ. ಹಣ್ಣುಗಳು ತರೋದಾಗಲಿ, ತರಕಾರಿ ತರೋದಾಗಲಿ, ತೊಳೆಯೋದಾಗಲಿ, ಏನೇ ಆಗಲಿ ತೊಳೆದೇ ಯೂಸ್ ಮಾಡೋದು. ಎಲ್ಲೇ ಆಗಲಿ ವಾಶ್ ಮಾಡ್ಕೊಳ್ಳೋದಾಗಲಿ, ಸ್ನಾನ ಮಾಡೋದಾಗಲಿ ಬೇರೆ ಥರನೇ ಇತ್ತು ಅವಾಗಿನ ಪ್ರೊಸೀಜರು. ಅದೇ ಥರ ಅಭ್ಯಾಸ ಆಗಿದೆ. ಯಾವುದನ್ನು ಆಗಲಿ ಒಳ್ಳೆಯದನ್ನು ನಾವು ಯಾವಾಗಲೂ ಅಭ್ಯಾಸ ಮಾಡ್ಕೊಳ್ತಾನೆ ಇರಬೇಕು. ಎಷ್ಟೋ ಜನ ಹೇಳ್ತಾರೆ ಒಳ್ಳೇದು ಅಭ್ಯಾಸ ಆಗೋದಿಲ್ಲ, ಕೆಟ್ಟದ್ದನ್ನು ಮಾತ್ರ ಬೇಗ ಅಡಿಕ್ಟ್ ಆಗಿಬಿಡ್ತಾರೆ, ಕೆಟ್ಟದ್ದನ್ನು ಬೇಗ ಅಡಿಕ್ಟ್ ಆಗ್ತಾರೆ, ಒಳ್ಳೆಯದಕ್ಕೆ ಅಡಿಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ? ಅದು ಸುಳ್ಳು. ಕೆಟ್ಟದ್ದನ್ನು ಅಡಿಕ್ಟ್ ಆಗಬಾರ್ದು, ಒಳ್ಳೆಯದನ್ನು ಮಾತ್ರ ಅಡಿಕ್ಟ್ ಆಗಲೇಬೇಕು. ಅದನ್ನು ನಾವು ಬಳಸ್ಕೊಳ್ಲೇಬೇಕು. ಅದನ್ನು ಬಳಸ್ಕೊಂಡ್ರೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ, ನಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ. ಈಗ ನೋಡಿ, ಎಲ್ಲೇ ಹೋದರೂ ಬಂದರೂ ನಾವು ಬಂದರೆ ನಾವು ಮನೆಗೆ ಅಷ್ಟೇ, ನಾವು ಅಷ್ಟೇ, ಬೇರೆಯವ್ರು ಹೆಂಗೋ ಗೊತ್ತಿಲ್ಲ, ಎಲ್ಲರೂ ಸಾಮಾನ್ಯ ಮಾಡ್ತಿರ್ತಾರೆ. ಊರಿಂದ ಬಂದ್ವಿ ಅಂದ್ರೇ ನಾವು ಸ್ಟಾರ್ಟಿಂಗ್ ಬಂದ ತಕ್ಷಣ ನಾವು ಸ್ನಾನ ಮಾಡಿಯೇ ಬೇರೆ ಕಡೆ ರೂಮ್ಗೆ ಹೋಗೋದು. ಒಂದು ಚೇರ್ ಮೇಲೆ ಕುಂದ್ರೋದಾಗಲಿ, ಒಂದು ಸೋಫಾದ ಮೇಲೆ ಕುಂದ್ರೋದಾಗಲಿ, ಒಂದು ಬೆಡ್ ಮೇಲೆ ಕುಂದ್ರೋದಾಗಲಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಬಂದು ಸ್ನಾನ ಮಾಡಿಯೇ ಆಮೇಲೆ ಎಲ್ಲ ಕಡೆ ಕೂರ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಹಾಗೆ ಹೊರಗಿರೋದು, ಸುತ್ತಾಡೋದು, ಹೊರಗೆ ಕೂತ್ಕೊಳ್ಳೋದು, ಹೊರಗೆ ಚೇರ್ ಮೇಲೆ ಇರ್ತವೆ ಅಲ್ಲಿ ಕೂತ್ಕೊಳ್ಳೋದು, ಅಲ್ಲೇ ಹಂಗೆ ಮಾಡ್ತಿರ್ತೀವಿ ನಾವು. ಬೇರೆ ಎಲ್ಲ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಇದು ಒಳ್ಳೆಯದೇ ಅಲ್ಲ. ಇದು ಒಳ್ಳೆಯದನ್ನು ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೆಯದೇ, ಚೆನ್ನಾಗೇ ಇರುತ್ತೆ. ಎಷ್ಟೋ ಜನ ಎಲ್ತಿ ಪ್ರೊಸೀಜರಲ್ಲೇ ಇರ್ತಾರೆ. ಆದ್ರೂ ಅವ್ರಿಗೆ ಎಷ್ಟು ಹೆಲ್ತಿ ಇರ್ತಾರಲ್ಲಪ್ಪ, ಎಷ್ಟು ಆರೋಗ್ಯವಾಗಿರ್ತಾರೆ, ಎಷ್ಟೆಲ್ಲ ಹೆಲ್ತಿ ರೆಸಿಪಿ ತಿಂತಾ ಇರ್ತಾರೆ, ಎಷ್ಟೆಲ್ಲ ಮೇಂಟೆನೆನ್ಸ್ ಮಾಡ್ತಿರ್ತಾರೆ, ಆದರೂ ಅವ್ರಿಗೆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಅದು ದೇವ್ರ ಇಚ್ಛೆ, ನಾವು ಅದನ್ನು ಅಂದ್ಕೊಳೋದಲ್ಲನ. ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಒಳ್ಳೆಯದನ್ನು ಪಾಲನೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಈಗ ಮನೆಗೆ ಬಂದಮೇಲೆ ಸ್ವಲ್ಪ ಸ್ನಾನ ಗಿನ ಎಲ್ಲ ಆದಮೇಲೆ, ಈಗ 4 ಗಂಟೆ ಆಗಿತ್ತು ಆಲ್ರೆಡಿ. ಈಗ ಅದಾದಮೇಲೆ ನಮ್ಮ ಮನೆಯವರು ಅವರು ಸ್ನಾನ ಮಾಡ್ಕೊಂಡು ಅವ್ರು ಮಲಗಿಬಿಟ್ರು. ಗಂಡು ಮಕ್ಕಳೇನೋ ಆರಾಮ್ ರೆಸ್ಟ್ ತಗೊಳ್ತಿರ್ತಾರೆ, ಆದರೆ ಹೆಣ್ಮಕ್ಳಿಗೆ ರೆಸ್ಟ್ ಅನ್ನೋದೇ ಇರಲ್ಲ. ಡೈಲಿ ರೊಟೀನ್ ನಡೀತಲೇ ಇರಬೇಕಾಗುತ್ತೆ. ಅವ್ರಿಗೆ ಒಂದು ದಿನವೂ ರೆಸ್ಟ್ ಅನ್ನೋದೇ ಇರಲ್ಲ, ಸ್ಟಾಪ್ ಆಗೋದು ಇಲ್ಲ, ಯಾವತ್ತೂ ಸ್ಟಾಪ್ ಆಗೋದೇ ಇಲ್ಲ. ಅವ್ರಿಗೆ ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಇದು ನಾನು ಡೈಲಿ ಇದು ಮಾಡಲೇಬೇಕು, ಇದು ನನ್ನ ರೂಲ್ಸು, ಇದು ನನ್ನ ಕೆಲಸ, ಇದು ನನ್ನ ಕರ್ತವ್ಯ ಅಂತಲೇ ಅವ್ರು ಮಾಡ್ತಾನೇ ಇರ್ತಾರೆ. ನಾನು ಇವತ್ತು ಸ್ಟಾಪ್ ಮಾಡೋಣ, ಇವತ್ತು ನಾನು ರೆಸ್ಟ್ ತಗೊಳ್ಳೋಣ, ಇವತ್ತು ಅಡುಗೆ ಬೇಡ, ಇವತ್ತು ಊಟ ಬೇಡ, ಇವತ್ತು ಕೆಲಸ ಬೇಡ ಅಂತ ಕುಂದ್ರಕ್ಕಾಗೋದೇ ಇಲ್ಲ. ಅದು ನಮ್ಮ ಮನಸ್ಸೇ ಹೋಗೋದಿಲ್ಲ. ಎಷ್ಟೇ ಇದು ಈಗ ನೋಡಿ, ಬೆಳಗ್ಗೆ ಬಂದಿದ್ದೀನಿ, ಮನೆ ನೋಡಿದ ತಕ್ಷಣ ಯಪ್ಪ ಹೆಂಗೆ ಆಗಿಬಿಟ್ಟಿದೆಯಲ್ಲ ಅಂತ ಅಂದು ಒಂಥರ ಬೇಜಾರಾಗಿ ನಾನೇ ಕಂಟಿನ್ಯೂಸ್ ಕೆಲಸ ಸ್ಟಾರ್ಟ್ ಮಾಡ್ತಾನೇ ಇದ್ದೀನಿ. ನಾನು ಯಾವುದನ್ನು ಡ್ರಾಪ್ ಮಾಡ್ತಾಯಿಲ್ಲ. ಅದ್ರಾಗೂ ಊರಿಂದ ಬಂದ್ವಿ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಡೈಲಿ ಮಾಡ್ತಾ ಇರೋ ಕೆಲಸನೇ ಬೇರೆ ಇರುತ್ತೆ. ಸ್ವಲ್ಪ ಒಂದು ವಾರ, ಒಂದು 15 ದಿನ ಗ್ಯಾಪ್ ತಗೊಂಡ್ವಿ, ಊರಿಂದ ಬಂದ್ವಿ ಅಂದರೆ ಅವತ್ತಿನ ಕೆಲಸನೇ ಜಾಸ್ತಿ ಇರುತ್ತೆ. ಅವತ್ತೆಲ್ಲ ಸ್ವಲ್ಪ ಧೂಳು ಎಲ್ಲ ಕ್ಲೋಸ್ ಮಾಡಿ ನೀಟ್ ಮಾಡ್ಕೊಂಡೇ ಹೋಗಿರ್ತೀವಿ ನಾವು. ಆದ್ರೂ ಧೂಳು ಬಂದು ಕೂತಿರುತ್ತೆ, ನೈಸ್ ಧೂಳು ಥರ ಎಲ್ಲ ಬಂದು ಕುಂತಿರುತ್ತೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು,
ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಕ್ಕೆ ಅದು ಧೂಳೆಲ್ಲ ಹೊಡೆದ್ರೆ ಸ್ವಲ್ಪ ಜಾಸ್ತಿ ಧೂಳು ಬೇರೆ ಕಡೆಗೆ ಹರಡುತ್ತೆ ಅಂತ ಅದು ನೈಸ್ ಧೂಳಲ್ಲ. ಅದಕ್ಕೆ ಫಸ್ಟ್ಗೆ ತ್ಯಾವದ ಬಟ್ಟೆಯಲ್ಲೇ ನಾವು ಸೋಫಾ ಅದು ಇದು ಎಲ್ಲೆಲ್ಲಿ ಒರೆಸ್ಬೇಕು, ಫ್ರಿಜ್ಜು, ಟಿ ವಿ ಸ್ಟ್ಯಾಂಡು ಅಂಥವೆಲ್ಲ ನೀಟಾಗಿ ತ್ಯಾವದ ಬಟ್ಟೆಯಲ್ಲೇ ನೀರೆದ್ದಿನೇ ಒರೆಸಿದ್ದೀನಿ. ಅದಾದಮೇಲೆ ಈ ಸೋಫಾ ಅವೆಲ್ಲ ಧೂಳು ಕೊಡ್ತಾ ಇದ್ದೀನಿ ಅಷ್ಟೇ. ಧೂಳು ತೆಗೆಯೋದು ಮತ್ತು ಕಸ ಹೊಡೆಯೋದು ಎಲ್ಲ ಕಂಪ್ಲೀಟ್ ಆಯಿತು. ಧೂಳು ತೆಗ್ದಿದ್ದಾಯಿತು, ಮತ್ತು ಮೇಲಿಂದನೂ ಧೂಳು ತೆಗ್ದೆ, ಮತ್ತು ಕೆಳಗೆಲ್ಲ ಕೊಡ್ವಿ ಮತ್ತು ಕಸ ಎಲ್ಲ ತೆಗ್ದಾದ್ಮೇಲೆ ಈಗ ಬಟ್ಟೆನೂ ಸ್ವಲ್ಪ ಊರಿಗೆ ಹೋಗಿ ಬಂದರೆ ಸ್ವಲ್ಪ ಜಾಸ್ತಿನೇ ಇರ್ತವೆ. ಹಂಗಾಗಿ ಸ್ವಲ್ಪ ಬಟ್ಟೆ ನೆನೆ ಇಡೋಣ ಅಂತ ಬಂದೆ. ಅದ್ರಾಗೂ ನನ್ನವೇನು ನೆನೆ ಇಡಲಿಲ್ಲ, ಸ್ವಲ್ಪ ಜಾಸ್ತಿ ಇದ್ವಲ್ಲ, ಹಂಗಾಗಿ ಇವತ್ತು ನನ್ನ ಮನೆಯವ್ರವು ಅಷ್ಟೇ ನಾನು ನೆನೆ ಇಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ನೋಡ್ಕೊಂಡ್ರೆ ಆಯಿತು ಅಂತ ನಾನು ಮತ್ತು ಒಂದೇ ದಿನ ಜಾಸ್ತಿ ಆದರೆ ಆಗೋದಿಲ್ಲ, ಸುಮ್ಮನೆ ಅದು ಗಲೀಜು ಕೂಡ ಕ್ಲೀನ್ ಆಗೋಲ್ಲ ಅಂತ ಸ್ವಲ್ಪ ನೆನೆ ಇಟ್ಟು ತೊಳೆದ್ರೆ ಸ್ವಲ್ಪ ನಮಗೂ ಈಸಿ ಆಗುತ್ತೆ ತೊಳಿಲಿಕ್ಕೆ. ಇಲ್ಲಾಂದರೆ ತೊಳೆಯೋದನ್ನು ಸ್ವಲ್ಪ ಹೆವಿ ಆಗುತ್ತೆ ಅವಾಗೆ ತೊಳಿಬೇಕು ಅಂತ ಅಂದರೆ. ಅದಕ್ಕೆ ನಾನು ಸ್ವಲ್ಪ ಅದ್ರಾಗೂ ಊರಿಗೆ ಹೋಗಿ ಅಂದರೆ ಸ್ವಲ್ಪ ಡೆಟಾಲ್ ಜಾಸ್ತಿ ಹಾಕಿ, ಸರ್ಫ್ ಎಲ್ಲ ಜಾಸ್ತಿ ಹಾಕಿ ಸ್ವಲ್ಪ ನೆನೆ ಇಡೋದು ಜಾಸ್ತಿ ಆಗಿರುತ್ತೆ ನಂದು. ಅದಕ್ಕೋಸ್ಕರ ಅವನ್ನೆಲ್ಲ ನೆನೆ ಇಟ್ಟಾದಮೇಲೆ ಈಗ ನಾನು ತುಳಸಿ ಗಿಡ ಅಂತೂ ಈಗ ಒಂದು ವಾರ ಊರಿಗೆ ಹೋಗಿ ಬಂದಿರೋದ್ರಿಂದ ನೋಡಿ ಎಷ್ಟು ಕತ್ತಲಿದೆಯಲ್ಲ. ಇನ್ನು 5 ಗಂಟೆ ಟೈಮ್ ಈಗ, ಅದಕ್ಕೆ ಎಷ್ಟು ಕತ್ತಲಿದೆ. ಇನ್ನು ಮುಂದೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳೋಣ ಅಂತ ನಾನು ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೊಳ್ಳೋಣ ಅಂತ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇವತ್ತು 4 ಗಂಟೆ ಆಗಿತ್ತು, ನಾಳೆಯಿಂದ 5 ಗಂಟೆಗೆ ಎದ್ದೇಳೋದು ಅಭ್ಯಾಸ ಮಾಡ್ಕೊಳ್ಳೋಣ ಅಂತ. ನನ್ನ ಲೈಫಲ್ಲಿ ಎಂದೂ 5 ಗಂಟೆ 4 ಗಂಟೆ ನೋಡೇ ಇಲ್ಲ ನಾನು. ಇನ್ನು ಮುಂದೆ ಅದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಕೆಲಸ ಈಗಲೇ ಸ್ಟಾರ್ಟ್ ಮಾಡಿದ್ದೀನಿ. ತುಳಸಿ ಅಂತೂ ತುಂಬ ಒಣಗೋಗ್ಬಿಟ್ಟಿದ್ದಾವೆ. ಈ ಪಕ್ಕದವ್ರಿಗೂ ಹೇಳೋಗಿದ್ದೆ ನಾನು ನೀರು ಹಾಕಿ ಅಂತ. ಪಾಪ ಅವ್ರು ಹೆಂಗೆ ಹಾಕ್ತಾರೆ, ಹಾಕೇ ಇಲ್ಲ ಅವರು. ಪೂರ್ತಿ ನೋಡಿ ಎಲ್ಲ ಒಣಗೋಗ್ಬಿಟ್ಟಿದೆ. ಎಷ್ಟು ಚಂದಿದ್ದು ನಾನು ತುಳಸಿ ಎಲ್ಲ ನನ್ನ 4-5 ಕುಂಡ ಇದ್ದಾವೆ. 5 ಕುಂಡದಲ್ಲೂ ನಾನು ಬರೀ ತುಳಸಿನೇ ಇಟ್ಕೊಂಡಿದ್ದೆ. ನಂಗೆ ತುಳಸಿ ಇಷ್ಟ. ನನಗೆ ಅದನ್ನು ಸ್ವಲ್ಪ ಆವಾಗವಾಗ ತುಳಸಿ ಟೀ ಮಾಡ್ಕೊಳ್ಳೋದು, ತುಳಸಿ ತಿನ್ನೋದು, ಎಲ್ಲದಕ್ಕೂ ತುಳಸಿ ಹಾಕೋದು ನನಗೆ ಅಭ್ಯಾಸ ಜಾಸ್ತಿ. ತುಳಸಿನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಕೂಡ ಕರೋನಾದಿಂದಲೇ ಕಲ್ತಿದ್ದು. ಹಾಗಾಗಿ ನಾನು ಯಾವುದನ್ನು ಸ್ವಲ್ಪ ಸ್ಟಾಪ್ ಮಾಡಿಲ್ಲ, ಅದನ್ನು ಹಂಗೆ ಮೇಂಟೈನ್ ಮಾಡ್ತಾಯಿದ್ದೀನಿ. ಪೂರ್ತಿ ಒಣಗೋಗ್ಬಿಟ್ಟಿದೆ. ಇದು ತೆಗಿಯೋಣ ಅಂತ ಅಂದರೆ ಸ್ವಲ್ಪ ಕಡ್ಡಿ ಹಸಿ ಐತೆ, ತೆಗಿಲೋ ಬೇಡೋ, ಅದು ತೆಗಿಬೇಕೋ ಬೇಡ, ಕೀಳಬೇಕೋ ಬೇಡೋ ಅನ್ನೋದ್ರಲ್ಲಿ ನಾನು ಸ್ವಲ್ಪ ಹಂಗೆ ಇದ್ದೀನಿ. ನೋಡೋಣ, ಒಂದು 2-3 ದಿನ ಚೆನ್ನಾಗಿ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಕ್ಲೀನಾಗಿ ಬರುತ್ತೇನೋ ಅಂತ ಇವತ್ತೆಲ್ಲ ಪೂರ್ತಿ ಎಲ್ಲ ಒಣಗಿರೋದೆಲ್ಲ ಕೊಡಿಬಿಟ್ಟಿದ್ದೀನಿ. ಪೂರ್ತಿ ಉದುರೋದೆಲ್ಲ ಉದುರು ಬಿಡಲಿ ಅಂತ ಚೆನ್ನಾಗಿ ಕೊಡಿಬಿಟ್ಟು ಈಗ ಅದನ್ನೆಲ್ಲ ಕಸ ಎಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೀರು ಹಾಕೋಣ ಅಂತ ಹಾಕ್ತೀನಿ. ನೋಡೋಣ, ಬಂದರೆ ಸರಿ, ಬರಲಿಲ್ಲ ಅಂದರೆ ಪೂರ್ತಿ ಒಣಗೋಗ್ಬಿಟ್ರೆ ಪೂರ್ತಿ ತೆಗೆದು ಬೇರೆ ದನ ಇಡೋಣ ಅಂತ. ಒಂದು 15 ಡೇಸಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೇ ಇರಲಿಲ್ಲ. ಆವಾಗಂತೂ ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೆ, ಇಲ್ಲ ಶಾರ್ಟ್ಸ್ ಆದರೂ ಹಾಕ್ತಾಯಿದ್ದೆ, ಇಲ್ಲ ಒಂದೊಂದು ದಿನ 2 ಹಾಕ್ತಾಯಿದ್ದೆ ನಾನು, ಹಾಗೆಲ್ಲ ಮಾಡ್ತಾಯಿದ್ದೆ. ಈಗ ಒಂದು 15 ಡೇಸಿಂದ ನಾನು ಹಾಕ್ಲಿಕ್ಕಾಗಲೇ ಇಲ್ಲ. ನನಗೆ ತುಂಬ ಬ್ಯುಸಿ ಆಗಿಬಿಟ್ಟೈತೆ, ಬರೀ ಓಡಾಟನೇ ಆಗಿತ್ತು. ನನ್ನ ವೀಡಿಯೋನ ಯಾರಾದರೂ ವೆಯ್ಟ್ ಮಾಡ್ತಾಯಿದ್ರು. ನನ್ನ ವೀಡಿಯೋ ಅಂತೂ ಯಾರೂ ವೆಯ್ಟ್ ಮಾಡ್ತಾ ಇರಲ್ಲ ಬಿಡು, ನೋಡಲಿಕ್ಕೆ ಬಂತು ಅಂತ ಯಾರಾದರೂ ನೋಡ್ತಾ ಇರ್ತಾರೇನೋ ಅಷ್ಟೇ. ತುಂಬ ಕಡಿಮೆ ಯೂಸ್ ಬರ್ತಾ ಇರ್ತೈತೆ, ಲೈಕ್ಸು ಬರೋದಿಲ್ಲ. ನಿಜವಾಗ್ಲೂ ತುಂಬ ಬೇಜಾರು ಅನ್ನಿಸ್ತಾ ಇರ್ತೈತೆ. ಪ್ಲೀಸ್ ನನ್ನ ವೀಡಿಯೋನು ಲೈಕ್ ಮಾಡಿ, ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ. ಏನಾದರೂ ಈ ಒಂದು ವೀಡಿಯೋ ನೋಡಿದರೆ ನಿಮಗೆ ಏನಾದರೂ ಇದರಿಂದ ಸ್ವಲ್ಪನಾದರೂ ಬೆನಿಫಿಟ್ ಸಿಗ್ಬೋದು. ಒಂದೇ ಸರಿ ಯಾರೂ ಕಲಿತಾ ಇರಲ್ಲ. ನಾನು ವೀಡಿಯೋ ನೋಡಿ ಎಷ್ಟೋ ನನ್ನ ಲೈಫಲ್ಲಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಲೈಫಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಡೈಲಿ ರೊಟೀನ್ ಕೂಡ ಚೇಂಜ್ ಆಗ್ಬೋದು, ಏನೋ ಮೋಟಿವೇಶನ್ ಥರ ಆಗಿರ್ಬೋದು. ನಾನು ಸುಮ್ಮನೆ ಏನು ಮಾಡೋದಿಲ್ಲ ವೀಡಿಯೋಸು, ಏನೋ ನನಗೆ ಇದರಿಂದ ಏನಾದರೂ ಬೆನಿಫಿಟ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತೀನಿ. ಇದು ವೀಡಿಯೋ ಮಾಡೋದು ಸುಮ್ಮನೆ ಸುಲಭನೂ ಅಲ್ಲ, ಯೂಟ್ಯೂಬ್ ಮಾಡೋದು ತುಂಬ ಕಷ್ಟ. ನಾನೀಗ 4 ಗಂಟೆಗೆ ಸ್ಟಾರ್ಟ್ ಮಾಡಿ 10 ಗಂಟೆಗೆ ಎಂಡ್ ಮಾಡಿದ್ದೀನಿ ಈ ವಿಡಿಯೋ ಶೂಟ್ ಮಾಡೋದೇ 4 ಗಂಟೆಯಿಂದ 10 ಗಂಟೆ ಆಗಿದೆ. ನಂದು ಕೆಲಸ ಎಲ್ಲ ಕಂಪ್ಲೀಟ್ ಆಗಿರೋದು. ಅದನ್ನು ನಾನು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋದಂದರೆ ನಾನು 11 ಮಿನಿಟ್ಸಿಗೆ ಎಡಿಟ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ, ತುಂಬ ಕಷ್ಟ ಇರುತ್ತೆ. ವಾಯ್ಸ್ ಓವರು ಅದೆಲ್ಲ ಕೊಡೋದು. ನಾನು ಅಷ್ಟೊಂದೇನ ಚಂದ ವಿಡಿಯೋ ಮಾಡಿ ಚೆಂದಾಗೆಲ್ಲ ಎಡಿಟ್ ಮಾಡಿ ಹಾಕಲಿಕ್ಕೆ ಅಷ್ಟೊಂದೇನು ಎಜುಕೇಟೆಡ್ ಅಲ್ಲ. ನಾನು ಓದಿರೋದೆಲ್ಲ ತುಂಬ ಕಡಿಮೆ. ಹಾಗಾಗಿ ನನಗೆ ಹೆಂಗೆ ಬರುತ್ತೋ ಆ ಥರ ಅಷ್ಟೇ ನಾನು ಮಾಡ್ತಾಯಿರ್ತೀನಿ ಅಷ್ಟೇ. ಪೂರ್ತಿ ಎಜುಕೇಟೆಡ್ ಥರ ನಾನು ಆ ಥರ ಹಿಂಗೆ ಆಲ್ಟ್ರೇಷನ್ ಮಾಡಿ ಎಲ್ಲ ಹಾಕಲಿಕ್ಕೆ ನನಗೆ ಬರೋದಿಲ್ಲ. ನನಗೆ ಈಗಿನ ಕಲಿತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಪ್ಲೀಸ್ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ನಾನು ಹೇಳೋದ್ರಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿರೆ ಪ್ಲೀಸ್ ಹೊಟ್ಟೆಗೆ ಹಾಕ್ಯಂಡು ನೋಡಿ. ನಿಮ್ಮದೊಂದು ಲೈಕ್ಸು ನನ್ನ ಹೊಟ್ಟೆ ತುಂಬುತ್ತೆ, ನಿಮ್ಮದೊಂದು ಸಬ್ಸ್ಕ್ರೈಬು ನನ್ನ ಜೀವನಕ್ಕೆ ದಾರಿ ಆಗಿರುತ್ತೆ, ನಿಮ್ಮದೊಂದು ಕಮೆಂಟ್ಸು ನನಗೆ ಸ್ಫೂರ್ತಿ ಆಗುತ್ತೆ. ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ಸ್ ಮಾಡಿದರೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ನನಗೆ ಒಂಥರ ಸ್ಫೂರ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಇವು 3 ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ.
ಈಗ ಬಾಕ್ಸ್ ಒರ್ಸೋಕ್ಕೆ ಒಂದು ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಒಂದು ಟಿಪ್ಸ್ ಹೇಳ್ತಾ ಇರ್ತೀನಿ. ನಾವು ಈಗ ಡೈಲಿ ಇವನ್ನ ತೊಳಿಲಿಕ್ಕೆ ಆಗೋದಿಲ್ಲ. ನಾವು ರೇಷನ್ ಖಾಲಿ ಆದಮೇಲೆ ತಿಂಗಳಿಗೆ ಒಂದು ಸರಿ ತೊಳೆದ್ರೆ ಹೆಚ್ಚು ಅನಿಸುತ್ತೆ. ನಾವು ಅವಾಗವಾಗ ಇದನ್ನು ಒರೆಸ್ತಾನೆ ಇರ್ತೀವಿ, ವಾರಕ್ಕೊಂದು ಸರಿ ಒರೆಸ್ತಾನೆ ಇರ್ತೀವಿ. ಆದರೂ ಜಿಡ್ಡು ಅನಿಸಿರುತ್ತೆ, ಅಂಟಿರುತ್ತೆ, ಮತ್ತು ಶೈನಿಂಗ್ ಇರೋದಿಲ್ಲ. ಒಂದೊಂದು ಮನೆಗೆ ಎಷ್ಟು ಶೈನಿಂಗ್ ಇರ್ತವೆ ಬಾಕ್ಸ್ಗಳೆಲ್ಲ. ಅದಕ್ಕೆಲ್ಲ ಏನು ಮಾಡಬೇಕಂದ್ರೆ, ನೀವು ಡೈಲಿ ಯೂಸ್ ಯಾವುದಾದ್ರೂ ಪೌಡರ್ ಯೂಸ್ ಮಾಡ್ತಿರ್ತಾರಲ್ಲ, ಪೌಡರು ಇಲ್ಲ ಕೋಲ್ಗೇಟ್ ಪೌಡರು ಇಲ್ಲ ಮಖಕ್ಕೆ ಹಾಕೋಣ ಪಾಂಡ್ಸ್ ಪೌಡರು, ಅದನ್ನು ಹಾಕಿ ಒರೆಸ್ತಾ ಇದ್ದರೆ ಇವು ಸ್ಟೀಲ್ ಬಾಕ್ಸ್ಗಳೆಲ್ಲ ಪಳ ಅಂತ ಹೊಳಿತಾ ಇರ್ತವೆ, ಶೈನಿಂಗ್ ಥರನೇ ಇರ್ತವೆ, ಅಷ್ಟು ಚೆಂದ ಕಾಣ್ತಾ ಇರ್ತವೆ. ಅದಕ್ಕೋಸ್ಕರ ನೀವು ವಾರಕ್ಕೊಂದ್ಸರಿ ಈ ಥರ ಒರೆಸಿ ಇಟ್ಟರೆ ಎಷ್ಟು ಚೆಂದ ಕಾಣ್ತಿರ್ತವೆ. ಬೇರೆಯವರೆಲ್ಲ ಬಂದರೆ ನಿಮ್ಮದು ಯಾವಾಗಲೂ ನಿಮ್ಮ ಮನೆ ಅಡುಗೆ ಮನೆ ಶೈನಿಂಗ್ ಥರನೇ ಇರುತ್ತಲ್ಲ, ಎಷ್ಟು ಶೈನಿಂಗ್ ಆಗಿದೆ ಅಂತ ಎಲ್ಲ ಕೇಳ್ತಾರೆ. ನಿಮ್ಮ ಮನೆ ನೋಡಿ ಎಲ್ಲರೂ ಫಿದಾ ಆಗೋಗ್ಬಿಡ್ತಾರೆ. ಆ ಥರ ಚೇಂಜ್ ಆಗುತ್ತೆ, ನಿಮ್ಮ ಮನೆ ಲುಕ್ಕೇ ಚೇಂಜ್ ಆಗುತ್ತೆ, ಪೂರ್ತಿ ಶೈನಿಂಗ್ ಥರ ಹೊಳಿತಾ ಇರುತ್ತೆ. ಆ ಥರ ಈ ಥರ ಉಪಯೋಗ ಮಾಡಿ ಒಂದ್ಸರಿ ಈ ಥರ ಟ್ರೈ ಮಾಡಿ, ಚೆಂದಿರುತ್ತೆ. ನಿಮ್ಮ ಅಡುಗೆ ಮನೆ ಎಷ್ಟು ಲುಕ್ ಚೇಂಜ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನನಗೆ ಸ್ವಲ್ಪ ಏನಾದರೂ ಕುಡಿಬೇಕು ಅನ್ನಿಸ್ತು. ಅದಕ್ಕೆ ನಾನು ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಆದಮೇಲೆ ಯಾವುದಾದ್ರೂ ಒಂದು ಜೀರಿಗೆ ಟೀ ಇಲ್ಲ ಶುಂಠಿ ಟೀ, ಈಗ ಈ ಥರ ಏನಾದರೂ ಒಂದು ಹೆಲ್ತಿ ಡ್ರಿಂಕ್ಸ್ ಕುಡಿತಾ ಇರ್ತೀನಿ. ಅದಕ್ಕೆ ಇವತ್ತೇನು ಮಾಡ್ಕೊಳ್ಲಿಕ್ಕೆ ಯಾವುದು ತರಕಾರಿ ಇಲ್ಲ, ಯಾವುದೂ ಇದ್ದಿಲ್ಲ ನನ್ನ ಹತ್ರ. ಹಂಗಾಗಿ ಯಾವ ಸೊಪ್ಪು ಇಲ್ಲದ ಹೊತ್ತಿಗೆ ನಾನು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ ಅಷ್ಟೇ ಇತ್ತು. ಅದಕ್ಕೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಕುದಿಸಿ ಕುಡಿದೆ. ಅದಾದಮೇಲೆ ಸ್ವಲ್ಪ ನಮಗೂ ಮೈಂಡ್ ರಿಲೀಫ್ ಅನ್ನಿಸ್ಬೇಕಲ್ಲ, ಹಾಗಾಗಿ ನಾನು ಯಾವುದಾದ್ರೂ ಒಂದು ಟೀ ಕುಡಿತೀನಿ. ನನಗೆ ಆ ಥರ ಟೀ ಕುಡಿಯೋದು ಅಭ್ಯಾಸ ಇಲ್ಲ, ಈ ಥರ ಟೀನೇ ನಾನು ಡೈಲಿ ಯೂಸ್ ಮಾಡೋದು. ಅದಾದಮೇಲೆ ಈಗ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಕೆಲಸ ಕಂಪ್ಲೀಟ್ ಆದಮೇಲೆ ನಾನು ಅಡುಗೆ ಮಾಡಲೇಬೇಕಲ್ಲ, ಅಡುಗೆ ಮಾಡ್ದಂಗಂತೂ ಇರೋಕ್ಕಾಗೋದೇ ಇಲ್ಲ. ಏನೂ ಇಲ್ಲ ತರಕಾರಿ ಅಂತ ಅಂದ್ರೂ ಅಡುಗೆ ಆಗಲೇಬೇಕು. ಅದಕ್ಕೋಸ್ಕರ ನಾನು ಸಿಂಪಲಾಗಿ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಬೇಳೆ ಸಾರಿಗೆ ಯಾವುದಿರಲಿ ಇಲ್ಲದ ಇರಲಿ, ಬೇಳೆ ಸಾರು ಮಾತ್ರ ಹಾದೇ ಆಗುತ್ತೆ, ಚೆಂದ ಆಗುತ್ತೆ. ಬೇಳೆ ಒಂದು ಅರ್ಧ ಕಪ್ ಬೇಳೆ ತಗೊಂಡಿದ್ದೀನಿ, ಅದಕ್ಕೆ 3 ಟೊಮಟೊ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, 1 ಈರುಳ್ಳಿ ಹಾಕಿದ್ದೀನಿ ಚಿಕ್ಕದು, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಮೆಂತ್ಯ ಕಾಳು ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಒಂದು 3-4 ವಿಷಲ್ ಬರೋವರೆಗೂ ಕುದಿಸ್ಬಿಡೋಣ. ಅಷ್ಟೊತ್ತಿಗೆ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಈಗ ಬೇಳೆ ಮತ್ತು ಬೇಳೆ ಕೂಗಲಿಕ್ಕೆ ಇಟ್ಟಿದ್ದೀನಿ, ಮತ್ತು ಆ ಕಡೆ ಅನ್ನ ಮಾಡಲಿಕ್ಕೂ ಇಟ್ಟಿದ್ದೀನಿ. ಇವತ್ತು ತಿಂಡಿ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಐಟಮು ಇರಬೇಕು. ಎಲ್ಲ ಐಟಮ್ ಇದ್ದರೆ ಮಾತ್ರ ತಿಂಡಿಗಳು ಚೆಂದ ಬರ್ತದೆ, ಇಲ್ಲಾಂದರೆ ತಿಂಡಿಗಳು ತಿನ್ನೋಕ್ಕೆ ಬರೋದಿಲ್ಲ, ಆ ಥರ ಆಗುತ್ತೆ. ಏನು ಇಲ್ಲ ಅಂದ್ರೂ ಮಾಡ್ಬೋದಾದ ಸಿಂಪಲ್ ರೆಸಿಪಿ ಅಂದರೆ ಬೇಳೆ ಸಾರು. ಈಗ ಬೇಳೆ ಬೆಂದಿದೆ, ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ. ಮ್ಯಾಶ್ ಮಾಡಿದ್ಮೇಲೆ ಅದನ್ನು ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಯಾಕಂದರೆ ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಕೂಡ ಇಲ್ಲ, ಹಂಗಾಗಿ ಸ್ವಲ್ಪ ರುಚಿ ಜಾಸ್ತಿ ಬರಲಿ ಅಂತ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟು ಖಾರದ ಪುಡಿ ಹಾಕಿ ಒಂದು 2 ಮಿನಿಟ್ಸ್ ಅದನ್ನು ಕುದ್ಬಿಟ್ರೆ ಅದು ಬೇಳೆ ಸಾರು ರೆಡಿ ಆಗಿಬಿಡುತ್ತೆ. ನೋಡಿ, ಅಡುಗೆ ಕೂಡ ನಾನು ಕಂಪ್ಲೀಟ್ ಆಯಿತು. ಒಂದೇ ಸಾರಿ ಅಡುಗೆನೂ ಮಾಡಿದೆ ನಾನು, ಯಾಕಂದರೆ ಇವತ್ತು ಫುಲ್ ಡೇ ಕೆಲಸ ಜಾಸ್ತಿ ಆಗಿರೋದ್ರಿಂದ, ಊರಿಂದ ಬಂದಿರೋದ್ರಿಂದ ನನಗೂ ತುಂಬ ಸುಸ್ತಾಗಿದೆ, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಳ್ಬೇಕಿತ್ತು. ಅದಕ್ಕೋಸ್ಕರ ಇವತ್ತಿನ ಅಡುಗೆ ಕಂಪ್ಲೀಟ್ ಆಯಿತು ಅಂದರೆ ಸಾಯಂಕಾಲ ಮಟ್ಟ ನಾನು ಆರಾಮಾಗಿ ರೆಸ್ಟ್ ತಗೋಬೋದು ಅನ್ನೋ ಉದ್ದೇಶದಿಂದ ಅಡುಗೆ ಕಂಪ್ಲೀಟ್ ಮಾಡಿದ್ದೀನಿ. ಇಷ್ಟೊತ್ತು ನಾನು ವೀಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.